ನಮಸ್ತೆ ನ್ಯೂಸ್ ಕರ್ನಾಟಕ 1 ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮದ ಸಮಾಜ ಸೇವಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಕೆಸಿ ಮಂಜುನಾಥ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ದಿನಾಂಕ 24/7/2026 ಶುಕ್ರವಾರದಂದು 26/7/2026 ಭಾನುವಾರ 3 ದಿನಗಳ ಕಾಲ ಕೆಸಿಎಂ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ 1 ಪಂದ್ಯಗಳಿಗೆ ಇಂದು ಆಗಮಿಸಿದಂತಹ ಮುಖಂಡರಿಂದ ಚಾಲನೆ ನೀಡಿದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ 1 ಟಿವಿಯಲ್ಲಿ ವೀಕ್ಷಿಸಿ. ಯಾವುದೇ ಆಟಗಳನ್ನು ಆಡಿದಾಗ ಸೋಲು ಗೆಲುವು ಮುಖ್ಯವಲ್ಲ. ಇಂದು ಸೋತವರು ಮುಂದೆ ಗೆಲುವಿನ ಮೆಟ್ಟಿಲಾಗುತ್ತದೆ. ಸಮಾಜ ಸೇವಕರು ದಾನಿಗಳಾದಂತಹ ಬಯಪ ಅಧ್ಯಕ್ಷ ದ್ಯಾವರಹಳ್ಳಿ ಶಾಂತಕುಮಾರ್ ವಿ, ಈ ವರ್ಷ ನನ್ನ ಹುಟ್ಟುಹಬ್ಬಕ್ಕೆ ಕ್ರಿಕೆಟ್ ಕ್ರೀಡಾಕೂಟ, ಮುಂದಿನ ವರ್ಷ ನನ್ನ ಹುಟ್ಟುಹಬ್ಬಕ್ಕೆ ರಾಜ್ಯ ಮಟ್ಟದ ಕಬಡ್ಡಿ ಕ್ರೀಡಾಕೂಟ ನಡೆಸಲಾಗುವುದು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಕೆಸಿ ಮಂಜುನಾಥ್, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಕೆಸಿ ಮಂಜುನಾಥ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ದಿನಾಂಕ 24/7/2026 ಶುಕ್ರವಾರದಿಂದ 26/7/2026 ಭಾನುವಾರ 3 ದಿನಗಳ ಕಾಲದವರೆಗೂ ಕೆಸಿಎಂ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ 1 ಪಂದ್ಯಗಳಿಗೆ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಕೆಸಿ ಮಂಜುನಾಥ್, ಬಯಪ ಅಧ್ಯಕ್ಷ ದ್ಯಾವರಹಳ್ಳಿ ಶಾಂತಕುಮಾರ್ ವಿ, ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಸಿ ಜಗನ್ನಾಥ್, ತಾಲೂಕು ಗ್ಯಾರಂಟಿ ಸದಸ್ಯರಾದಂತಹ ಆಲೂರು ದುದ್ದನಹಳ್ಳಿ ಮುನೇಗೌಡ, ರಾಜ್ಯ ಕಾಂಗ್ರೆಸ್ ಯುವ ಪ್ರಧಾನ ಕಾರ್ಯದರ್ಶಿ ಕನ್ನಮಂಗಲ ನಾಗೇಶ್, ಕನ್ನಮಂಗಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರಾದಂತಹ ಲಕ್ಷ್ಮೀಕಾಂತ್ ಹಾಗೂ ಇನ್ನಿತರರು ಮುಖಂಡರು ಉಪಸ್ಥಿತರಿದ್ದು ಕೇಕ್ ಕತ್ತರಿಸುವ ಮೂಲಕ ಆಟದ ಮೈದಾನದಲ್ಲಿ ಕ್ರಿಕೆಟ್ ಆಟಕ್ಕೆ ಚಾಲನೆ ನೀಡಿ ಆಟಗಾರರಿಗೆ ಸಮವಸ್ತ್ರಗಳನ್ನು ವಿತರಿಸಿದ್ರು. 3 ದಿನಗಳ ಕಾಲ ಕೆಸಿಎಂ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ 1 ಪಂದ್ಯಗಳಿಗೆ ಪ್ರಥಮ ಬಹುಮಾನವಾಗಿ 80,000 ರೂಪಾಯಿಗಳ ಜೊತೆಗೆ ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನವಾಗಿ 40,000 ರೂಪಾಯಿಗಳ ಜೊತೆಗೆ ಆಕರ್ಷಕ ಟ್ರೋಫಿ, ತೃತೀಯ ಬಹುಮಾನವಾಗಿ 20,000 ರೂಪಾಯಿಗಳ ಜೊತೆಗೆ ಆಕರ್ಷಕ ಟ್ರೋಫಿ, 4ನೇ ಬಹುಮಾನವಾಗಿ 10,000 ರೂಪಾಯಿಗಳ ಜೊತೆಗೆ ಆಕರ್ಷಕ ಬಹುಮಾನವನ್ನ ನೀಡಲಾಗುವುದು. ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಕೆಸಿ ಮಂಜುನಾಥ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ದಿನಾಂಕ 24/7/2026 ಶುಕ್ರವಾರದಿಂದ 26/7/2026 ಭಾನುವಾರ 3 ದಿನಗಳ ಕಾಲದವರೆಗೂ ಕೆಸಿಎಂ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ 1 ಪಂದ್ಯಗಳಿಗೆ ಬಯಪ ಅಧ್ಯಕ್ಷ ದ್ಯಾವರ ಶಾಂತಕುಮಾರ್ ಚಾಲನೆ ನೀಡಿ ಮಾತನಾಡಿ, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಕೆಸಿ ಮಂಜುನಾಥ್ ರವರ ಹುಟ್ಟುಹಬ್ಬದ ಪ್ರಯುಕ್ತ 3 ದಿನಗಳ ಕಾಲ ಕೆಸಿಎಂ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ 1 ಪಂದ್ಯಗಳು ಈ ವರ್ಷವೂ ತಮ್ಮ ಹುಟ್ಟುಹಬ್ಬಕ್ಕೆ ಕ್ರಿಕೆಟ್ ಟೂರ್ನಿಮೆಂಟ್ ಆಯೋಜಿಸ್ತಾ ಇರೋದು ಸಂತೋಷದ ವಿಷಯ. ಆಟಗಾರರು ಸಂತೋಷದಿಂದ ಆಟವಾಡಿ ನಮ್ಮ ತಾಲೂಕಿನವರೇ ಭಾಗವಹಿಸಿರೋದ್ರಿಂದ ಸೋಲು ಗೆಲುವು ಮುಖ್ಯವಲ್ಲ, ಸಹನೆಯಿಂದ ಆಟವಾಡಿ. ಇಂದು ಸೋಲಬಹುದು, ಮುಂದೆ ಗೆಲುವು ಸಿಗುತ್ತದೆ. ನಮ್ಮ ತಾಲೂಕಿನ ಆಟಗಾರರು ಜಿಲ್ಲಾ, ರಾಜ್ಯ, ಅಂತಾರಾಜ್ಯ ಮಟ್ಟದಲ್ಲಿ ಆಟವನ್ನ ಆಡಿ ತಾಲೂಕಿಗೆ ಹಾಗೂ ಪೋಷಕರಿಗೆ ಹೆಸರು ತರುವಂತಾಗಬೇಕು ಅಂತ ಹೇಳಿ ಕಿವಿ ಮಾತನ್ನ ಹೇಳಿದ್ರು. ಕೆಸಿಎಂ ಬರ್ತ್ಡೇ ಉದ್ದೇಶಪೂರ್ವಕವಾಗಿ ಕೆಸಿಎಂ ಕ್ರಿಕೆಟ್ ಟೂರ್ನಿಮೆಂಟ್ ನಡೆಸ್ತಾ ಇದ್ದೀರಾ, ತುಂಬಾ ಸಂತೋಷ. ಈ ಕ್ರಿಕೆಟ್ ಟೂರ್ನಿಮೆಂಟ್ಗೆ ಆಗಮಿಸಿದಂತ ನಮ್ಮ ಗ್ಯಾರಂಟಿ ಅಧ್ಯಕ್ಷರಾದ ಜಗನ್ನಾಥ್ ಅವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ಮಂಜುನಾಥ್ ಅವರೇ, ಮತ್ತೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಂತ ನಾಗೇಶ್ ಅವರೇ, ಮತ್ತೆ ಎಲ್ಲ ವೇದಿಕೆಗಳು ಮುಖಂಡರೇ, ಮಂಜುನು ಫಸ್ಟ್ ವರ್ಷ ಕ್ರಿಕೆಟ್ ಆಡಿಸ್ತಾ ಇದ್ದೀರಾ. ಅವರು 3 ವರ್ಷನ ಇದೇ ತರ ಕ್ರಿಕೆಟ್ ಆಡಬೇಕು, ವರ್ಷ ಆಡಿಸ್ಬೇಕಂತ ನಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂತೀನಿ. ಮತ್ತೆ ತಾವು ಕ್ರಿಕೆಟ್ ಆಟಗಾರರು ಚೆನ್ನಾಗಿ ಆಡ್ತಾ ಇದ್ದೀರಾ, ಚೆನ್ನಾಗಿ ಆಡಬೇಕು, ಸ್ಟೇಟ್ ಲೆವೆಲ್ ಮತ್ತೆ ರಾಷ್ಟ್ರೀಯ ಲೆವೆಲ್ ಅಂತ ಹೋಗ್ಬೇಕು. ನಮ್ಮ ದೇವನಹಳ್ಳಿ ತಾಲೂಕಿಂದ ಹೆಸರು ಬರಬೇಕು, ಹಂಗೆ ಕಲಿಬೇಕು. ಊರಿನ ಆಡ್ಬೇಕು, ಸುಮ್ಮನೆ ಮನೋದಲ್ಲ, ಚೆನ್ನಾಗಿ ಕಲಿತು ಒಂದು ಹೆಸರು ತರಬೇಕಂತ ತನ್ನಲ್ಲಿ ಕಳಕಳಿ ಕೇಳ್ಕೊಂತೀನಿ. ಮತ್ತೆ ಯಾರು ಸೋತರು ಯಾರು ಗೆದ್ರು ಎಲ್ಲ ನಮ್ಮವರೇ, ಎಲ್ಲ ನಮ್ಮ ತಾಲೂಕು ನಮ್ಮ ಅಣ್ಣ ತಮ್ಮಂದಿರು ಅಂತ ಹೇಳಿ ಭಾವಿಸ್ಕೊಂಡು ಖುಷಿಯಾಗಿ ಆಟವನ್ನು ಆಡಿಸ್ಬೇಕಂತ ತಮ್ಮಲ್ಲಿ ಕಳಕಳಿ ಕೇಳ್ಕೊಂತೀನಿ. ಜೈ ಹಿಂದ್, ಜೈ ಕರ್ನಾಟಕ.
24/7/2026 ಶುಕ್ರವಾರದಿಂದ 26/7/2026 ಭಾನುವಾರ 3 ದಿನಗಳ ಕಾಲದವರೆಗೂ ಕೆಸಿಎಂ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ 1 ಪಂದ್ಯಗಳಿಗೆ ಪ್ರಾಯೋಜಕರಾದಂತಹ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಕೆಸಿ ಮಂಜುನಾಥ್ ಅವರ ಹುಟ್ಟುಹಬ್ಬಕ್ಕೆ ಚಾಲನೆ ನೀಡಿ ಮಾತನಾಡಿ, ನಮ್ಮ ತಾಲೂಕಿನ ಯುವ ಜನತೆಗೆ ಕ್ರಿಕೆಟ್ ಆಟವನ್ನ ಆಡಿಸಬೇಕು ಅನ್ನುವಂತಹ ಆಸೆಯಿಂದ ಈ ವರ್ಷ ಆಯೋಜಿಸಲಾಗಿದೆ. ಕ್ರೀಡಾಪಟುಗಳು ಖುಷಿಯಿಂದ ಆಟ ಆಡುವಾಗ ಸಣ್ಣ ಪುಟ್ಟ ದೋಷಗಳು ಬರಬಹುದು. ಅದನ್ನ ಕೂಡಲೇ ಬಗೆಹರಿಸಿಕೊಂಡು ಆಟವಾಡಿ. ನಮ್ಮ ತಾಲೂಕಿನ ಕ್ರೀಡಾಭಿಮಾನಿಗಳಿಗೆ ಆಯೋಜಿಸಲಾಗಿದೆ. ಯಾರೇ ಗೆದ್ರು ಯಾರೇ ಸೋತ್ರು ಎಲ್ಲರೂ ನಮ್ಮ ತಾಲೂಕಿನವರು. ಇದು ಹಳ್ಳಿ ಮಟ್ಟಕ್ಕೆ ಸೀಮಿತವಾಗಬಾರದು. ತಾಲೂಕು, ಜಿಲ್ಲಾ, ರಾಜ್ಯ, ಅಂತಾರಾಜ್ಯ ಮಟ್ಟಗಳಲ್ಲಿ ಆಟವಾಡಿ ತಾಲೂಕಿಗೆ ಹೆಸರು ತರುವಂತಾಗಬೇಕು. ನೀವು ಮುಂದಕ್ಕೆ ಆಟವಾಡಲು ಹೋದ್ರೆ ನಾನು ನಿಮ್ಮ ಜೊತೆ ಇರ್ತೇನೆ, ಸಹಾಯ ಸಹಕಾರವನ್ನ ನೀಡಲು ಸಿದ್ಧನಿದ್ದೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸಿದ್ರು. ಈ ವರ್ಷ ಕ್ರಿಕೆಟ್ ಆಟ, ಮುಂದಿನ ವರ್ಷ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನ ಆಯೋಜಿಸೋಣ ಅಂತ ಕೂಡ ತಿಳಿಸಿದ್ರು. ನಮ್ಮ ಭಾಗವಹಿಸಿದ್ದೀರಾ, ಇದೇ ಒಂದು ಬಂದು ಕೂಡ ಒಂದು ಕೂತ್ಕೊಂಡು ಬಗೆಹರಿಸಿಕೊಂಡು ಒಂದು ವ್ಯಾಪಾರ ಡಿಸ್ಟರ್ಬ್ ನೀವು ಅಂತಿಮವಾಗಿರ್ಬೇಕು. ಯಾವುದೇ ಥರ ಬದಲಾವಣೆ ಮಾಡೋದು, ಯಾರೇ ಗೆದ್ದು ಯಾರೇ ಸೋತರು ಕೂಡ ಎಲ್ಲ ನಮ್ಮ ತಾಲೂಕಿಂದ ಇವತ್ತು ಸೋತೆ ಮಾಡೋದು ಗೆಲ್ಲಬಹುದು. ಒಂದು ಚೆನ್ನಾಗಿಕೊಂಡು ಸ್ಪೋರ್ಟ್ಸ್ ಅಲ್ಲಿ ತಗೊಂಡ್ರೆ ಮಾತ್ರ ತಮಗೆ ಒಳ್ಳೇದು ಅಂತ ನನ್ನ ಭಾವನೆ. ನಮ್ಮ ಜಗಲು ಶಾಂತಮ್ಮ ನೋಡಿದಂಗೆ ಬರೀ ನಮ್ಮ ಹಳ್ಳಿ ಮಟ್ಟಕ್ಕೆ ಸೀಮಿತ ಆಗ್ಬಾರ್ದು. ಮುಂದೆ ಹಂತಕ್ಕೆ ಹೋದಾಗ ನಮ್ಮ ತಾಲೂಕು ಗೌರವ, ನಮ್ಮ ಹಳ್ಳಿಗೂ ಗೌರವ. ಆ ನಿಟ್ಟಿನಲ್ಲಿ ಯಾರೇ ನೀವು ಹೋಗ್ತೀನಿ ಅಂದ್ರೆ ಖಂಡಿತ ಕೂಡ ನಮ್ಮ ಇಲ್ಲೇ ಸಹಕಾರ ಸಮಾಜದ ಜೊತೆ ಇನ್ಕೂ ಜೊತೆ. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಸಿ ಜಗನ್ನಾಥ್ ರವರು ಮಾತನಾಡಿದ್ರು. ಸೇರಿ ಅಂದ್ರೆ ತಾಲೂಕಿನಾಗಿರ್ತಾರೆ, ಬೇರೆ ಕಡೆಯವರೆಲ್ಲ ಬಂದಿರ್ತಾರೆ, ಗೊತ್ತು ದೇವನಹಳ್ಳಿ ತಾಲೂಕು ಮಾತ್ರ ಅಂತ. ಅದೊಂದು ಅಲ್ಲಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಅದೇ ರೀತಿ ಕೂಡ ಏನಿವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಮಂಜಣ್ಣವ್ರಿಗೆ ಅವ್ರ ಪರವಾಗಿ ಕ್ರಿಕೆಟ್ ಅನ್ನು ಆಡಿಸ್ತಾ ಇದ್ದೇವೆ. ಮಂಜಣ್ಣವ್ರಿಗೆ ಹುಟ್ಟುಹಬ್ಬದ ದಿವಸ ಇಲ್ಲಿ ಅದಿಲ್ಲ, ಇಲ್ಲಿ ದುಬೈಗೆ ಹೋಗ್ಬಿಟ್ಟಿತ್ತು. ಬಹಳಷ್ಟು ಜನ ಇಲ್ಲಿ ಬಂದು ಅವ್ರಿಗೆ ಒಂದು ಆರೈಕೆ ಕೊಡ್ಬೇಕು ಅಂತ ಹೇಳಿ ನಾವೆಲ್ಲ ಅನ್ಕೊಂಡಿದ್ವಿ. ಇಲ್ಲಿ ಅನ್ಕೊಂಡ್ರೆ ಅವರೇ ಇಲ್ಲ ಅಂದ್ರೆ ನಾವು ಹೊರಗೆ ಹಾಕೋದು. ಅದರಿಂದ ನಾವೆಲ್ಲ ನಿರಾಶ್ರಿತರಾಗಿದ್ದೀವಿ. ಅದರಿಂದ ಅವರಿಗೆ ದೇವರು ಭಗವಂತ ಅವ್ರಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಬಹಳಷ್ಟು ಜನರಿಗೆ ಒಳ್ಳೇದು ಮಾಡುವಂತ ಶಕ್ತಿ ಭಗವಂತ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಹೆಚ್ಚಿನ ಸ್ನೇಹಿತರು ಇದಕ್ಕೆ ಒಂದು ಭಯಪ್ಪ ಅಧ್ಯಕ್ಷರಾಗಿ ಒಳ್ಳೆ ಕೆಲಸವನ್ನು ಮಾಡಿದಂತ ನಮ್ಮ ಶಾಂತಕುಮಾರ್ ಅವರು, ಒಳ್ಳೆ ದಾನಿಗಳು ಕೂಡ ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಅದೇ ರೀತಿ ಕೂಡ ನನ್ನ ನೆಚ್ಚಿನ ಸ್ನೇಹಿತರಂತ ಮನೆಗೌಡರು, ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ. ಸುಬ್ರಹ್ಮಣ್ಯ ಅವರು ಯಾವ್ಯಾವ ಪದವಿಗಳು ತಗೋತಾರೆ ನಮಗೆ ಗೊತ್ತಾಗಲ್ಲ. ಯೂತ್ ಕಾಂಗ್ರೆಸ್ ಬಹಳ ಒಳ್ಳೆ ಕೆಲಸ ಮಾಡಿದ್ರು. ಇವತ್ತು ಸ್ಟೇಟ್ ಅಲ್ಲಿ ಒಳ್ಳೆ ಕೆಲಸವನ್ನ ನಿರ್ವಹಿಸ್ತಾರೆ. ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಡ್ತೀನಿ. ನಿಮ್ಮ ಹೆಸರು ಸಂದೀಪ್ ಬಹಳ ಆಕ್ಟಿವ್, ಎಲ್ಲ ಕೆಲಸಗಳು ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಮಾಡ್ತಾರೆ. ನಮ್ಮ ಬಾಬಣ್ಣರವರು, ಇನ್ನು ಬಾಬು ಅವರವರು, ನಾವು ಕೆಸಿಎಂ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ 1 ಒಟ್ಟು ತಾಲೂಕಿನಾದ್ಯಂತ 24 ತಂಡಗಳು ಭಾಗವಹಿಸುತ್ತವೆ. ಈ ಕ್ರೀಡಾಕೂಟದಲ್ಲಿ ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿದ್ರು. ನಿಲ್ಲಿಸು ಚಿತ್ತವ ಭ್ರೂಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ನಿಲ್ಲಿಸು ಚಿತ್ತವ ಭ್ರೂಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿಯ ಮನದಲ್ಲಿ.
ಮಾಲಿಕತ್ವದ ಒಂದು ಟೂರ್ನಮೆಂಟ್ ಈಗಾಗಲೇ ಯಶಸ್ಸಿನಲ್ಲಿ ಮೊದಲ ದಿನದ 2ನೇ ಪಂದ್ಯಾಟ ಯಶಸ್ಸಿನಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮೊದಲ ವಿಕೆಟ್ಸ್ ಅನ್ನು ಪಡ್ಕೊಳ್ತಾ ಇದೆ. ಈ ಮುಖಾಂತರವಾಗಿ ಮೊದಲ ಹೋದರಿ ಆಘಾತ. ಡಿಜಿ ಆನ್ ಮಾಡಿ ಅಣ್ಣ. ಬಹಳ ಸುತ್ತಮ ಇತಿಹಾಸ ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೊಂದು ಹೋದರಿ ಆಘಾತ ಕಾಣ್ತಾ ಇದೆ. ಮುಖಾಂತರವಾಗಿ ತನ್ನೆಲ್ಲ ವಿಕೆಟ್ಸ್ ಅನ್ನ ಒಪ್ಪಿಸ್ತಾ ಇದ್ದಾರೆ. ಮುಖಾಂತರವಾಗಿ KCM ತಂಡ ಈಗ ಮೊದಲ ಲೀಗ್ ನಾಕೌಟ್ ಪಂದ್ಯ. ನ್ಯೂಸ್ ಕರ್ನಾಟಕ 1 ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ MR ನಾಗರಾಜು.